ಇವರು ಮಂತ್ರಿಗಳನ್ನ ಭೇಟಿ ಮಾಡುವಂತ ಕಾರ್ಯಕ್ರಮ ಇಟ್ಕೊಂಡು ಇದಲ್ಲದೆ ನಮ್ಮ ಲೀಗಲ್ ಟೀಮ್ ಕೂಡ ಚರ್ಚೆ ಮಾಡೋದು. ಈಗ ಯಾದವ್ ಅವ್ರನ್ನ ಭೇಟಿ ಮಾಡಿದ್ದೀನಿ, ಗವರ್ಮೆಂಟ್ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಕನ್ವಿನ್ಸ್ ಆಗಿದ್ದಾರೆ. ಎತ್ತಿನೊಳೆ ಪ್ರಾಜೆಕ್ಟ್ ಅಲ್ಟರ್ನೇಟಿವ್ ಲ್ಯಾಂಡ್ ಅಬ್ಜೆಕ್ಷನ್ಸ್ ರೈಸ್ ಮಾಡಿದ್ರು, ಅದು ಕೂಡ ಹೇಳಿದ್ದೇವೆ. ಸೊ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಆಶ್ವಾಸನೆ. ಕಳಸಾ ಬಂಡೂರಿ ಮಾದಾಯಿ ಏನು ವಿಚಾರ ಇದೆ ಅದು ಅವರು ಜೋಶಿಯವರು ಮತ್ತು ಸ್ಟೇಟ್ ನಾನು ಮಾತಾಡೋಕ್ಕೆ ಸಾಯಂಕಾಲ ಭೇಟಿ ಮಾಡ್ಬೋದು. ಬಟ್ ಅಲ್ಲೂ ಕೂಡ ಒಂದು ಸೊಲ್ಯೂಷನ್ನು ಅವರೇ ಕೊಡ್ಬೋದು. ಯಾಕೆಂದರೆ ಕೆಲವು ಲೀಗಲ್ ಆಸ್ಪೆಕ್ಟ್ಸ್ ಇತ್ತು. ಮಧ್ಯ ನಮ್ಮವರು ಅವರು ನಮ್ಮ ಸ್ಟೇಟ್ ಇದಕ್ಕೆ ಮೇಲೆ ಮಾಡೋಂಥ ಕೆಲಸದ ಬಗ್ಗೆ ಇಲ್ಲಿರೋಂಥ ಬಗ್ಗೆ ಒಂದು ನೋಟಿಸ್ ಇಶ್ಯೂ ಮಾಡಿದ್ವಿ. ಟೆಕ್ನಿಕಲ್ ಪಾಯಿಂಟು ಹೊರ ಬಂದು ಅದ್ರ ಬಗ್ಗೆ ಈಗ ನಮ್ಮ ಲೀಗಲ್ ಟೀಮಲ್ಲಿ ಚರ್ಚೆ ಮಾಡಿದ್ವಿ. ಅವ್ರ ರಾಜ್ಯದ ಏನಾದ್ರು ಮಾತಾಡ್ಬೋದು, ನಮ್ಮ ರಾಜ್ಯಕ್ಕೆ ಏನಾದ್ರು ಮಾತಾಡ್ಬೋದು. ವೈಲ್ಡ್ ಲೈಫ್ ಅವ್ರ ಪ್ರೊಟೆಕ್ಷನ್ ಅವ್ರು ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ನಮ್ಮ ರಾಜ್ಯಕ್ಕೆ ಮಾಡೋಕ್ಕೆ ಈಗಾಗಲೇ ಅಲೆ ತೀರ್ಮಾನ ಬಂದ್ಬಿಟ್ಟಿದೆ, ತೀರ್ಪು ಬಂದಿದೆ. ತೀರ್ಪು ಬಂದಿರೋದನ್ನ ನಾವು ಟೆಂಡ್ರು ಕರೆದಿದ್ದೀವಿ, ಕೆಲಸ ಕೂಡ ಮಾಡಬೇಕಾಗಿದೆ. ಅದಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರ ಬದ್ಧವಾದ ತೀರ್ಮಾನ ಮಾಡಬೇಕಾಗಿದೆ. ಸೊ ನಾನಿವತ್ತು ಸಾಯಂಕಾಲ ಪ್ರಹ್ಲಾದ್ ಜೋಶಿ ಅವ್ರಿಗೂ ಆ ಭಾಗದ ಕೇಂದ್ರ ಸಚಿವರು ಕೂಡ ನಾನು ತಿಳಿಸ್ತೀನಿ. ಅದಾದ್ಮೇಲೆ ಲೀಗಲಿ ನಾವೇನ್ ಮಾಡ್ಬೋದು. ಈ ಮಧ್ಯದಲ್ಲಿ ನಾನು ನೆಕ್ಸ್ಟ್ ನಮ್ಮ ಪಾರ್ಲಿಮೆಂಟ್ ಶುರು ಆಗ್ತಿರೋ ಮುಂಚಿತವಾಗಿ ನಮ್ಮ ಇರಿಗೇಷನ್ ಇಲಾಖೆಗೆ ನಮ್ಮ ಲೀಗಲ್ ಟೀಮ್ ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್ಗೆ ಮೇಕೆದಾಟು ವಿಚಾರ ಇರ್ಬೋದು, ಕೃಷ್ಣ ವಿಚಾರ, ಮಾದಾಯಿ ವಿಚಾರ, ಆಂಧ್ರ ಪ್ರದೇಶದಿಂದ ಏನು ನಮಗೆ ತುಂಗಾ ವಿಚಾರ, ಇವೆಲ್ಲ ಕೂಡ ಅಪ್ರೈಸ್ ಮಾಡಲಿಕ್ಕೆ ಅವರು ನಮಗೆ ಸಹಕಾರ ಕೊಡಬೇಕು ಅಂತೇಳಿ ಅವರು ನಾನೇ ಬಂದು ಇಲ್ಲಿ ಒಂದು ಸಪ್ರೇಟ್ ಮೀಟಿಂಗ್ ಮಾಡಿ ಅವರ ಗಮನಕ್ಕೆ ತಂದು ಅವರು ಕೆಲವು ಒಕ್ಕರದಿಂದ ನಾವು ಏನು ಕೇಂದ್ರ ಸರ್ಕಾರ ಮೇಲೆ ಒತ್ತಾಯ ಮಾಡ್ತೀವಿ, ರಾಜ್ಯದ ಹಿತ ಕಾಪಾಡ್ತೀವಿ, ಅದನ್ನು ಕೂಡ ಅವರ ಗಮನಕ್ಕೆ ತರುವಂತ ಕಾರ್ಯಕ್ರಮ ರೂಪಿಸ್ತೀವಿ. ಸರಿ, ಎತ್ತಿನ ಹೊಳೆದು 423 ಎಕರೆ ಅರಣ್ಯ ಬಳ ನಾವು ಆಲ್ಟರ್ನೇಟಿವ್ ಲ್ಯಾಂಡ್ ಕೊಟ್ಟಿದೀವಿ. ಕೆಲವು ಭಾಗ ಫಾರೆಸ್ಟ್ ಲ್ಯಾಂಡ್ ಇತ್ತು, ಕೆಲವು ಭಾಗ ರೆವಿನ್ಯೂ ಲ್ಯಾಂಡ್ ಇತ್ತು. ಆದ್ರೆ ಅನುಮತಿ ಕೊಡೋಕ್ಕಿಂತ ಮುಂಚೆನೆ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪ ಬರ್ತದೆ. ಆಗಲೇ ನಮ್ಮ ರೈತರುಗಳಿಗೆ 40-50 ವರ್ಷದಿಂದ ನಮ್ಮ ರೆವಿನ್ಯೂ ಅವರು ರೈತರುಗಳಿಗೆಲ್ಲ ಕೊಟ್ಬಿಟ್ಟಿದ್ರು. ನಾವು ಅವ್ರಿಗೆ ಕಾಂಪನ್ಸೇಷನ್ ಕೊಟ್ಬಿಟ್ಟಿಲ್ಲ. ಆಮೇಲೆ ಅವ್ರು ನಮ್ದು ಫಾರೆಸ್ಟ್ ಅಂತ ಬಂದಿದ್ದಾರೆ ಅಷ್ಟೇ. ಅದಕ್ಕೆ మన ಕ್ಯಾಬಿನೆಟ್ ಅಲ್ಲಿ ನಾವು ಡಿಸಿಷನ್ ತಗೊಂಡಿದ್ವಿ. ಅದೇ ರೈತರು ಪೊಸಿಷನ್ ಎಲ್ಲ ಫಾರೆಸ್ಟ್ ಅವ್ರಿಗೆ ಪೊಸಿಷನ್ ಇಲ್ಲ, ರೈತರ ಪೊಸಿಷನ್ ಇತ್ತು. ಅವ್ರು ಬಿಟ್ಕೊಟ್ಟಿದ್ರು. ಕೆಲಸ ಕೂಡ ಹೆಚ್ಚು ಕಮ್ಮಿ ಅರ್ಧ ಕೆಲಸ ಮಾಡ್ಬಿಟ್ಟಿದ್ವಿ. ಈಗ ಅದಕ್ಕೆ ಆಯ್ತು ಫಾರೆಸ್ಟ್ ಆದ್ಮೇಲೆ ಫಾರೆಸ್ಟ್ ಆರ್ಕಿಟೆಕ್ಟ್ ಕೊಟ್ಟಿದೀವಿ. ಈಗ ಅದನ್ನ ಮಣ್ಣಾಕಕ್ಕೆ ತಗರಲ್ಲಿ ಹಾಕೊಂಡು ಕೂತಿದ್ರು. ಭೂಮಿ ಮಣ್ಣನ್ನ ಪಕ್ಕದಲ್ಲಿ ಹಾಕದೆ ಏನೇನು ಈಗ 25 ಕಿಲೋಮೀಟರ್ ದೂರದಲ್ಲಿ ಹಾಕಿ ಅಂತ ಹೇಳ್ತಾ ಇದ್ರೆ ಆಯ್ತು, ಅದಕ್ಕೂ ಒಪ್ಕೊಂಡಿದ್ದೀವಿ. ಸದ್ಯಕ್ಕೆ ಕೆಲಸ ಆಗ್ಬೇಕು. ಈಗಾಗಲೇ 24,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಅದಕ್ಕೆ ವಿಚಾರ ತಿಳಿಸಿದೀವಿ. ಕ್ಲಿಯರೆನ್ಸ್ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ರಂಭಾಪುರಿ ಶ್ರೀಗಳು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಸಿಎಂ ಆಗ್ಬೇಕು, ಅವ್ರಿಗೂ ಒಂದು ಅವಕಾಶ ಸಿಗ್ಬೇಕು ಅಂತ ಹೇಳಿದ್ದಾರೆ. ನೀವೇನ್ ಹೇಳಿ? ಅದೆಲ್ಲ ಆಮೇಲೆ ಮಾತಾಡೋಣ. ಈಗ ಸದ್ಯಕ್ಕೆ ರಾಜ್ಯದ ಟೀಕೆ ಮಾಡ್ತಾರೆ. ಈಗ ಸದ್ಯಕ್ಕೆ ಅದಕ್ಕೇನು ಮಾತಾಡೋದು ಬೇಡ. ಇವೆಲ್ಲ ನಮ್ಮ ರಾಜ್ಯದ ಸಣ್ಣ ವಿಚಾರಗಳು. ಈಗ ದೊಡ್ಡ ವಿಚಾರ ಇದೆ. ನನಗದು ಗೊತ್ತಿಲ್ಲ, ಮಾಹಿತಿ ಗೊತ್ತಿಲ್ಲ. ನಾನು ಮಾತಾಡ್ತೀನಿ. Due to unavoidable circumstances, I don't want to know. I don't know what were the circumstances. Again, I am meeting the honorable resources. See that award is with us. The second is that we have two major issues pending. One is for drinking. Two of them are for drinking water. One is Khalsa Banduri, and other is that Ethinole project. It is already on the pipeline. Both works have been. Ethinole is almost in a verge of
60%, 70% of the work is over. But due to some technical reason, it was been stopped by the forest department. So we have given them an alternative land. There is a very big project and a very marvelous aqueduct also has been connected, built up there. It's one of the Asia's largest, biggest aqueduct, 10.4 kilometers, which has already been published in the national, international media also. And apart from that, Kalsa Bandali project, I think the minister said that they have come to some conclusions in discussing with the counterpart. I'm meeting the other central minister also in this regard to India. I hope it will be sorted out as I think. At the same time, in the coming parliament, I'm coming back here to apprise all my ministers, central ministers and the parliament members to know them, to inform them what has to be done for the interest of the state and what plan of action and support they have to. Sir, is there any political meeting also? Maybe, I don't know, but the day after tomorrow, myself, Siddharama, my general secretary, we are meeting some small political. Yes, Yes, he has sorry. been appointed OBC, your inter-party chairman. So, is this related to that also? Is on 15th, a team of our OBC leaders are coming to Karnataka, and KPCC is also hosting them to conduct a meeting. And my CM is taking a lead on the issue. Though he is not the chairman, but he is the important leader of this country with the chief minister. He will also contribute in his own way to strengthen the Congress party on the backward transition. He's one of the leaders of the backward party. The Congress party definitely would like to encash his leadership, his strength to the Congress party. Sir,